ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ನವಿಲುಗರಿಯನ್ನ ಮನೆಯಲ್ಲಿ ಈ ಸ್ಥಳದಲ್ಲಿಡೋದ್ರಿಂದ ಒಂದೆರಡಲ್ಲ ಸಾಲು ಸಾಲು ಲಾಭ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಹಿಂದೂ ಧರ್ಮದಲ್ಲಿ ನವಿಲುಗರಿಗೆ ವಿಶೇಷವಾದ ಸ್ಥಾನವನ್ನ ನೀಡಲಾಗಿದೆ. ಇದಕ್ಕೆ ಕಾರಣ ನವಿಲುಗರಿ ಶ್ರೀಕೃಷ್ಣನ ಮುಕುಟದಲ್ಲಿ ಸ್ಥಾನ ಪಡೆದಿದೆ. ನವಿಲುಗರಿ ಅಷ್ಟೊಂದು ಶ್ರೇಷ್ಠವಾಗಿರೋದಕ್ಕೆ ತಾನೇ ಕೃಷ್ಣನ ತಲೆಯನ್ನ ಅಲಂಕರಿಸುವ ಭಾಗ್ಯ ಸಿಕ್ಕಿದ್ದು. ಅದೇ ರೀತಿ ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ ಕೂಡ ನವಿಲು. ಅಂತಹ ದೈವಿಕ ಸಂಬಂಧವನ್ನ ಹೊಂದಿರುವ ನವಿಲುಗರಿಗೆ ವಾಸ್ತುಶಾಸ್ತ್ರದಲ್ಲೂ ತುಂಬಾನೇ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ. ನವಿಲುಗರಿಯಿಂದ ಹಲವು ವಾಸ್ತು ದೋಷಗಳನ್ನ ನಿವಾರಿಸಬಹುದು. ಅಷ್ಟೇ ಅಲ್ಲ, ಉತ್ತಮ ಲಾಭವನ್ನು ಕೂಡ ಪಡಿಬಹುದು. ನವಿಲುಗರಿಯನ್ನ ಮನೆಯಲ್ಲಿಡೋದ್ರಿಂದ ಏನೆಲ್ಲಾ ಪ್ರಯೋಜನಗಳಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಮೊದಲನೇದಾಗಿ, ವಾಸ್ತು ದೋಷಗಳನ್ನ ತೆಗೆದುಹಾಕೋದಕ್ಕೆ ನವಿಲುಗರಿಗಳನ್ನ ಬಳಸಲಾಗುತ್ತೆ. ನವಿಲುಗರಿ ವಾಸ್ತು ದೋಷಗಳನ್ನ ನಿವಾರಿಸೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀವಿ ಕೇಳಿ. ನವಿಲುಗರಿಯನ್ನ ಮನೆಯಲ್ಲಿಡೋದ್ರಿಂದ ನಕಾರಾತ್ಮಕ ಶಕ್ತಿಯ ಪರಿಣಾಮ ಕಡಿಮೆಯಾಗುತ್ತೆ. ಜೊತೆಗೆ ಮನೆ ಪೂರ್ತಿ ಸಕಾರಾತ್ಮಕ ಶಕ್ತಿಯಿಂದ ಆವರಿಸುತ್ತೆ. ಅದರಲ್ಲೂ ಮುಖ್ಯವಾಗಿ ನವಿಲುಗರಿಗಳನ್ನ ತಂದು ಮನೆಯ ಮುಖ್ಯ ದ್ವಾರದಲ್ಲಿ ಅಥವಾ ಪೂಜಾ ಸ್ಥಳದಲ್ಲಿಡೋದ್ರಿಂದ ಮನೆಯಲ್ಲಿ ಸಂತೋಷದ ಜೊತೆಗೆ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತೆ. ನವಿಲುಗರಿಗಳನ್ನ ಶ್ರೀಕೃಷ್ಣನ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಇದೇ ನವಿಲುಗರಿಗಳನ್ನ ಮನೆಯಲ್ಲಿಡೋದ್ರಿಂದ ಮನೆಯಲ್ಲಿ ಹಣ ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ. ಲಕ್ಷ್ಮೀದೇವಿಯ ಅನುಗ್ರಹವನ್ನ ಪಡೆಯೋದಕ್ಕೆ ಇದು ಸಹಾಯ ಮಾಡುತ್ತೆ. ಯಾರ ಮನೆಯಲ್ಲಿ ನವಿಲುಗರಿಯನ್ನ ಇಡ್ತಾರೋ ಆ ಮನೆಯಲ್ಲಿ ಹಣ ಮತ್ತು ಆಹಾರಕ್ಕೆ ಯಾವತ್ತೂ ಕೊರತೆ ಆಗೋದೇ ಇಲ್ವಂತೆ. ಅಷ್ಟೇ ಅಲ್ಲ, ಆ ಮನೆಯವರ ಮೇಲೆ ಲಕ್ಷ್ಮೀದೇವಿಯ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ಅನ್ನೋ ನಂಬಿಕೆ ಇದೆ. ನವಿಲುಗರಿಯ ಮತ್ತೊಂದು ವಿಶೇಷವಾದ ಮಹತ್ವ ಏನು ಅಂತಂದ್ರೆ, ಅದನ್ನ ತಲೆದಿಂಬಿನ ಕೆಳಗಡೆ ಇಟ್ಟು ಮಲಗೋದ್ರಿಂದ ರಾತ್ರಿ ಬೀಳುವಂತಹ ಕೆಟ್ಟ ಕನಸುಗಳಿಂದ ಮುಕ್ತಿ ನೀಡುತ್ತೆ. ಜೊತೆಗೆ ಮಾನಸಿಕ ಶಾಂತಿ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ಬೆಳಗಿನವರೆಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬಹುದು. ಆ ದಿನ ಪೂರ್ತಿ ಅದ್ಭುತವಾಗಿರುತ್ತೆ. ಇನ್ನು ಜ್ಯೋತಿಷದ ಪ್ರಕಾರ ನವಿಲುಗರಿಗಳನ್ನ ಮನೆಯ ಆಗ್ನೇಯ ದಿಕ್ಕಲ್ಲಿಡೋದ್ರಿಂದ ದೇವರ ಆಶೀರ್ವಾದ ಯಾವಾಗ್ಲೂ ನಿಮ್ಮ ಮೇಲಿರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಕುಟುಂಬಕ್ಕೆ ಹಠಾತ್ತಾಗಿ ಯಾವುದೇ ತೊಂದರೆ ಕೂಡ ಬರೋದಿಲ್ಲ. ಮತ್ತೊಂದು ವಿಷಯ ಏನ್ ಗೊತ್ತಾ? ನವಿಲುಗರಿಗಳ ಗಾಳಿಯು ಯಾವುದೇ ವ್ಯಕ್ತಿಯ ಮೇಲಿರುವ ದೆವ್ವಗಳು, ಅಡೆತಡೆಗಳು ಅಥವಾ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದುಹಾಕುತ್ತಂತೆ. ಅದಕ್ಕಾಗಿಯೇ ನೋಡಿ, ಕೆಲವರು ಧೂಪ ಹಿಡಿದು ನವಿಲುಗರಿಯಲ್ಲಿ ಅದರ ಹೊಗೆಯನ್ನ ಮೈಮೇಲೆ ಹರಡುವಂತೆ ಮಾಡ್ತಾರೆ. ಇದರಿಂದ ನೆಗೆಟಿವ್ ಶಕ್ತಿಗಳು, ಭೂತ ಪ್ರೇತ ಉಪಟಳ ಏನೇ ಇದ್ರೂ ದೂರ ಹೋಗುತ್ತೆ. ಯಾವ ವ್ಯಕ್ತಿ ತಮ್ಮ ಮನೆಯಲ್ಲಿ 2 ನವಿಲುಗರಿಗಳನ್ನ ಜೊತೆಯಾಗಿ ಇಡ್ತಾರೋ ಅವರ ಮನೆಯಲ್ಲಿ ಯಾವತ್ತೂ ಜೋಡಿಗಳು ಬೇರೆ ಬೇರೆ ಆಗೋದೇ ಇಲ್ಲ. ಜೋಡಿ ನವಿಲುಗರಿಗಳನ್ನ ಮನೆಯಲ್ಲಿಡೋದ್ರಿಂದ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ, ಸಂಬಂಧ ಗಟ್ಟಿಯಾಗಿರುತ್ತೆ. ಇನ್ನು ನಿಮ್ಮ ಮಗು ವಿದ್ಯಾಭ್ಯಾಸದಲ್ಲಿ ಹಿಂದೆ ಇದೆಯಾ? ಸರಿಯಾಗಿ ಓದ್ತಾ ಇಲ್ವಾ? ಅಥವಾ ಅವರಿಗೆ ಓದೋದ್ರಲ್ಲಿ ಏಕಾಗ್ರತೆನೇ ಬರ್ತಾ ಇಲ್ವಾ? ಹಾಗಿದ್ರೆ ನವಿಲುಗರಿಯನ್ನ ಮಕ್ಕಳ ಬ್ಯಾಗ್ನಲ್ಲಿ ಅಥವಾ ಪುಸ್ತಕದ ಮಧ್ಯೆ ಇಡಿ. ಇದರಿಂದ ಮಕ್ಕಳಿಗೆ ಓದೋದ್ರಲ್ಲಿ ಆಸಕ್ತಿ ಬರುತ್ತೆ. ಮಕ್ಕಳು ಚೆನ್ನಾಗಿ ಓದೋದಕ್ಕೆ ಸಾಧ್ಯ ಆಗುತ್ತೆ. ಇದಲ್ಲದೆ ನಿಮ್ಮ ಡೈರಿ ಅಥವಾ ಪರ್ಸ್ನಲ್ಲಿ ನವಿಲುಗರಿಯನ್ನ ಇಡೋದ್ರಿಂದ ಯಾವುದೇ ರೀತಿಯಾಗಿ ರಾಹು ದೋಷವು ನಿಮ್ಮನ್ನ ಬಾಧಿಸೋದಿಲ್ಲ. ಇದರಿಂದ ನೀವು ಯಾವುದೇ ಅಡೆತಡೆ ಇಲ್ಲದೆ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಗೊತ್ತಾ ವೀಕ್ಷಕರೇ, ಹಾವುಗಳ ಶತ್ರು ನವಿಲು. ಹೌದು, ಈ ನವಿಲು ಹಾವುಗಳನ್ನ ಹಿಡಿದು ತಿನ್ನತ್ತೆ. ಹಾಗಾಗಿ ಹಾವುಗಳಿಗೆ ನವಿಲು ಅಂತಂದ್ರೆ ಭಯ. ನಿಮಗೆ ಹಾವಿನ ಭಯ ಇದ್ರೆ ನಿಮ್ಮ ಬಳಿ ನವಿಲುಗರಿಯನ್ನ ಇಟ್ಕೊಳ್ಳಿ. ಹಾವು ಹತ್ರ ಸುಳಿಯೋದಿಲ್ಲ. ಅಷ್ಟೇ ಅಲ್ಲ, ಮನೆಗೆ ಹಾವು ಬರುವಂತಹ ಭಯ ಇದ್ರೂ ಕೂಡ ಆ ಜಾಗದಲ್ಲಿ ನವಿಲುಗರಿ ಇಡೋದ್ರಿಂದ ಹಾವು ಆ ಕಡೆ ಬರೋದೇ ಇಲ್ಲ.
ನವಿಲುಗರಿ ಕಾಣ್ತಿದ್ದ ಹಾಗೆ ಹಾವು ಜಾಗ ಖಾಲಿ ಮಾಡುತ್ತೆ. ಇನ್ನು ಮನೆಯ ಮುಖ್ಯ ದ್ವಾರದಲ್ಲಿ 3 ನವಿಲುಗರಿಗಳನ್ನ ಇಡೋದು ಕೂಡ ವಾಸ್ತು ದೋಷವನ್ನ ನಿವಾರಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ಯಾವುದೇ ಕೆಟ್ಟ ಶಕ್ತಿಯೂ ಕೂಡ ಮನೆಯನ್ನ ಪ್ರವೇಶಿಸೋದಿಲ್ಲ. ಒಂದು ವೇಳೆ ನಿಮಗೆ ಅಚಾನಕ್ಕಾಗಿ ಸಮಸ್ಯೆಗಳು ಬಂದು ಕಾಡೋದಕ್ಕೆ ಶುರು ಮಾಡಿದ್ರೆ ಆ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರೋದು ಅನ್ನೋದು ತಿಳಿದೇ ಇದ್ರೆ ಆ ಸಂದರ್ಭದಲ್ಲಿ ನವಿಲುಗರಿಯನ್ನ ತಂದು ಮನೆಯ ಆಗ್ನೇಯ ದಿಕ್ಕಲ್ಲಿಡಿ. ನಿಮ್ಮ ಸಮಸ್ಯೆಗಳು ಬಹುಬೇಗನೆ ದೂರವಾಗುತ್ತೆ. ನವಿಲುಗರಿಯ ಮತ್ತೊಂದು ಪ್ರಯೋಜನ ಕೇಳಿ. ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಆಗೋದು ಸಾಮಾನ್ಯ. ಆದ್ರೆ ಜಗಳ ವಿಪರೀತಕ್ಕೆ ಹೋದಾಗ ಹೇಗಪ್ಪ ಇದನ್ನ ಸರಿ ಮಾಡೋದು ಅಂತ ಅನ್ಕೊಳ್ತೀವಿ. ಅಂತಹ ಸಂದರ್ಭ ಬಂತು ಅಂತಂದ್ರೆ ನೀವು ಮನೆಗೆ ನವಿಲುಗರಿಯನ್ನ ತಂದು ಅದನ್ನ ನಿಮ್ಮ ಮದುವೆ ಆಲ್ಬಮ್ನ ಮಧ್ಯದಲ್ಲಿಡಿ. ಇದರಿಂದ ಗಂಡ ಹೆಂಡತಿ ನಡುವೆ ಕೋಪ ದೂರ ಆಗುತ್ತೆ, ಇಬ್ಬರ ನಡುವೆ ಪ್ರೀತಿ ಹೆಚ್ಚಾಗುತ್ತೆ. ನವಿಲುಗರಿಯ ಈ ಒಂದು ಟಿಪ್ಸ್ ನಿಮಗೆ ಖಂಡಿತವಾಗಿಯೂ ಸಹಾಯ ಮಾಡಬಹುದು. ಅದ್ಯಾವ ಟಿಪ್ಸ್ ಗೊತ್ತಾ? ಯಾವ ವ್ಯಕ್ತಿ ನವಿಲುಗರಿಯನ್ನ ಯಾವಾಗ್ಲೂ ತನ್ನ ಬಳಿ ಇಟ್ಕೊಳ್ತಾನೋ ಆ ವ್ಯಕ್ತಿ ಯಾವತ್ತೂ ಜೀವನದಲ್ಲಿ ಫೇಲ್ ಆಗೋದೇ ಇಲ್ಲ. ಯಾವಾಗ್ಲೂ ಯಶಸ್ಸು ಅವರ ಬೆನ್ ಹಿಂದೆನೇ ಇರುತ್ತೆ. ನೀವು ನೆನ್ಪಿಟ್ಕೊಳ್ಬೇಕಾದ ವಿಷಯ ಏನು ಅಂತಂದ್ರೆ ಯಾವತ್ತೂ ನವಿಲುಗರಿಯನ್ನ ನೆಲಕ್ಕೆ ಎಸಿಬೇಡಿ. ಯಾಕಂತಂದ್ರೆ ಹೀಗೆ ಮಾಡೋದ್ರಿಂದ ನಿಮಗೆ ಉಂಟಾಗುವಂತಹ ಲಾಭ, ಯಶಸ್ಸು ಎಲ್ಲವೂ ನಷ್ಟವಾಗುತ್ತೆ. ಯಾಕಂತಂದ್ರೆ ನವಿಲುಗರಿಯನ್ನ ನೆಲಕ್ಕೆ ಎಸೆಯುವುದು ಅಂತಂದ್ರೆ ನೀವು ಶ್ರೀಕೃಷ್ಣನಿಗೆ ಮಾಡಿದ ಅವಮಾನದಂತೆ. ಹಾಗಾಗಿ ತಪ್ಪಿಯೂ ನವಿಲುಗರಿಯನ್ನ ನೆಲಕ್ಕೆ ಎಸಿಬೇಡಿ. ಯಾರಾದ್ರೂ ಯಾವುದೇ ಕಾರಣಕ್ಕೆ ನಿಮಗೆ ನವಿಲುಗರಿಯನ್ನ ಉಡುಗೊರೆಯಾಗಿ ಕೊಟ್ರೆ ಅದರಿಂದ ನಿಮಗೆ ಅದೃಷ್ಟದ ಬಾಗಿಲು ತೆರೆಕೊಳ್ಳುತ್ತೆ. ತಿಳಿದೋ ತಿಳಿಯದೆಯೋ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸಿನ ಮೆಟ್ಟಿಲನ್ನ ಏರ್ತಾ ಸಾಕ್ತೀರಿ. ಇನ್ನೊಂದು ಮುಖ್ಯವಾದ ವಿಷಯ ಏನ್ ಗೊತ್ತಾ? ನೀವು ನವಿಲುಗರಿಯನ್ನ ಯಾವುದಾದ್ರೂ ಶುಭ ಮುಹೂರ್ತದಂದೇ ಖರೀದಿ ಮಾಡಬೇಕು. ಯಾಕಂದ್ರೆ ಶುಭ ಮುಹೂರ್ತದಲ್ಲಿ ಖರೀದಿ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಶುಭ ಘಟನೆಗಳೇ ನಡೆಯುವುದಕ್ಕೆ ಶುರುವಾಗುತ್ತೆ. ಮನೆಯ ಆಗ್ನೇಯ ದಿಕ್ಕಲ್ಲಿ ನವಿಲುಗರಿಯನ್ನ ಇಡೋದ್ರಿಂದ ನಿಮ್ಮ ಜೀವನದಲ್ಲಿ ಹಣದ ಮಳೆ ಸುರಿಯುತ್ತೆ. ಹಣ, ಧನ, ಸಂಪತ್ತಿಗೆ ಯಾವತ್ತೂ ಕೊರತೆ ಉಂಟಾಗೋದಿಲ್ಲ. ನಿಮ್ಮ ಖಜಾನೆಯಲ್ಲಿ ಹಣ ಯಾವತ್ತೂ ಇರುತ್ತೆ. ಕೊನೆಯದಾಗಿ ಹೇಳೋದೇನು ಅಂತಂದ್ರೆ ನವಿಲುಗರಿ ಖರೀದಿ ಮಾಡುವಾಗ ಸರಿಯಾಗಿರುವ ಗರಿಯನ್ನೇ ಖರೀದಿ ಮಾಡಬೇಕು. ತುಂಡಾಗಿರುವ ಗರಿಯನ್ನ ಖರೀದಿ ಮಾಡುವ ತಪ್ಪನ್ನ ಯಾವತ್ತೂ ಮಾಡಬೇಡಿ. ಇದರಿಂದ ನಿಮ್ಮ ಜೀವನದಲ್ಲಿ ಅಶುಭ ಉಂಟಾಗುತ್ತೆ. ಅಷ್ಟೇ ಅಲ್ಲ, ನವಿಲುಗರಿಯನ್ನ ಮನೆಯೊಳಗಡೆ ತಗೊಂಡು ಬರುವಾಗ ಶ್ರೀಕೃಷ್ಣನ ಹೆಸರನ್ನ ಸ್ಮರಿಸೋದಕ್ಕೆ ಮರಿಬೇಡಿ. ಇದರಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಶುಭವಾಗುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.